ಕಂಡೀಷನಲ್ಲಿ ನನಗೆ ನವೀನ್ ಸರ್ ಸಿಕ್ಕಿ ಆಲ್ಮೋಸ್ಟ್ ಒಂದು 10 ಡೇಸ್ ಕಂಟಿನ್ಯೂಸ್ ಆಗಿ ಬಂದೆ. 10 ಡೇಸ್ ಕಂಟಿನ್ಯೂಸ್ ಆಗಿ ಬಂದ್ರೂ ನನಗೆ ತೀರಾ ಡಿಫ್ರೆನ್ಸ್ ಅನಿಸ್ಲಿಲ್ಲ. ಪೇನ್ ಹಾಗೆ ಇತ್ತು, ನನ್ನ ಬೆಡ್ ರಿಡನ್ ಕಂಡೀಷನ್ನು ಹಾಗೆ ಇತ್ತು, ಅದೇ ಥರ ನಡೀತಾ ಇತ್ತು. ಬಟ್ ಇವ್ರು ಮಾಡ್ತಿದ್ದ ಟ್ರೀಟ್ಮೆಂಟಲ್ಲಿ ನನಗೆ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇತ್ತು, ಹಿ ಇಸ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್ ಅಂತ. ಸೊ ಐ ಜಸ್ಟ್ ಸ್ಟೇಡ್ ಅಲಾಂಗ್ ವಿತ್ ಹಿಮ್. ಒಂದಿನ ಇನ್ಫ್ಯಾಕ್ಟ್ ಅವರೇ ಕೇಳಿದ್ರು 10ನೇ ದಿನನೋ 11ನೇ ದಿನನೋ, ಸರ್ ನೀವು ಇಷ್ಟು ದಿನ ಬರ್ತಿದ್ದೀರಾ, ನಿಮಗೇನು ಇಂಪ್ಯಾಕ್ಟೇ ಆಗ್ತಾ ಇಲ್ಲ, ಅವ್ರು ನಿಮ್ಗೆ ಏನು ಇಂಪ್ಯಾಕ್ಟ್ ಆಗಿದೆ ಅಂತ ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಸರ್ ನನಗೆ ಒಂದು 5% ಡಿಫ್ರೆನ್ಸ್ ಆಗಿರ್ಬೋದು ಅಷ್ಟೇ, ನಥಿಂಗ್ ಬಿಯಾಂಡ್ ದ್ಯಾಟ್. ಸೊ ಬಟ್ ಐ ಡೋಂಟ್ ವಾಂಟ್ ಟು ಸ್ಟಾಪ್ ಹಿಯರ್. ಇಷ್ಟು ದಿನ ಬಂದಿದ್ದೀನಿ, ಐ ವಾಂಟ್ ಟು ಮೇಕ್ ಶೂರ್ ಐ ಆಮ್ ಔಟ್ ಆಫ್ ದಿಸ್ ಕಂಪ್ಲೀಟ್ಲಿ ಅಂತ. ಸೊ ಅವತ್ತಿನ ದಿನ ಅವ್ರು ಹೇಳಿದ್ರು, ಇನ್ನೊಂದು 2 to 3 ಡೇಸ್ ಕೊಡಿ ನನಗೆ, ನಿಮ್ಮದು ಆಲ್ಮೋಸ್ಟ್ 70% ಆಫ್ ದಿ ಪ್ರಾಬ್ಲಮ್, 70% ಆಫ್ ದ ಪೇನ್ ಕಮ್ಮಿ ಮಾಡಿಸ್ತೀನಿ. ಸೊ ಪ್ರಾಬ್ಲಿ ಅಬೌಟ್ 12th or 13th ಡೇ ನನಗೆ ಕೂತ್ಕೊಳ್ಳೋಕ್ಕೆ ಆಯಿತು. ಸೊ ಆ ಸ್ಟೇಜಿಂದ ನಾನು ಇದ್ದಿದ್ದ ಸ್ಟೇಜಲ್ಲಿ ಒಂದು 25 ದಿನ ನಾನು ಹೆಂಗೆ ಬೆಡ್ ರಿಡನ್ ಆಗಿದೆ. ಆ್ಯಂಡ್ ನಾವು ಬೇರೆ ಕಡೆ ಕನ್ಸಲ್ಟ್ ಮಾಡಿದವರೆಲ್ಲ ನೀವು ಆಪ್ರೇಷನ್ ಮಾಡಿಸ್ಲೇಬೇಕು, ದರ್ ಇಸ್ ನೋ ಅದರ್ ಆಪ್ಷನ್ ಅಂತೆಲ್ಲ ಹೇಳಿದ್ದಾಗ ನವೀನ್ ಸರ್ ಬಂದು ಅವ್ರ ರೂಟ್ ಆಫ್ ದಿ ಪ್ರಾಬ್ಲಮ್ ಹುಡುಕಿ ಫೈನಲಿ ಡಯಾಗ್ನೋಸಿಸ್ ಕರೆಕ್ಟಾಗಿ ಮಾಡಿ ನನಗೆ ಪ್ರಾಬ್ಲಮ್ ರಿಸಾಲ್ವ್ ಮಾಡಿ ನನ್ನ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಇನ್ಫ್ಯಾಕ್ಟ್ ನಾನು ಕಾಶ್ಮೀರಿಗೆ ಬೈಕಿಂಗ್ ಹೋಗಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಬೀನ್ ಲೀಡಿಂಗ್ ಅ ನಾರ್ಮಲ್ ಲೈಫ್. ಆ್ಯಂಡ್